ಆಗಮಿಸಿರುವ ಹೊಸ ವರ್ಷ 2025 ಸಕಲ ಶುಭಗಳನ್ನು ತರಲಿ ಎನ್ನುವುದನ್ನು ಹಾರೈಸ್ತಾ 2025 ತನ್ನ ಆಂತರ್ಯದಲ್ಲಿ ಧನುರಾಶಿಯವರ ಬಗೆಗಾಗಿ, ಧನಸ್ಸು ರಾಶಿಯವರ ಬಗೆಗಾಗಿ ಯಾವ ಒಳಿತುಗಳ ಅಥವಾ ಯಾವ ಪಡಿಪಾಟಲುಗಳ ಒಂದು ಗಂಟನ್ನು ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡಿದೆ ಅನ್ನೋದರತ್ತ ಸ್ವಲ್ಪ ಚರ್ಚೆ ಮಾಡೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಧನಸ್ಸು ಹೆಸರೇ ಸೂಚಿಸುವಂತೆ ಇಲ್ಲಿ ವೈರುಧ್ಯ ಇದೆ. ಎಲ್ಲಿ ಧನಸ್ಸು ತುಂಬಿದೆಯೋ, ಇವತ್ತು ಆಧುನಿಕ ಕಾಲದ ಸಂದರ್ಭದಲ್ಲಿ ನಾವು ಯೋಚನೆ ಮಾಡೋದಾದರೆ ಧನಸ್ಸು ಅಂತಂದರೆ ನಮ್ಮ ಪುರಾಣಗಳ ಕಥೆಗಳಲ್ಲಿ ಬರುವಂತಹ ಧನಸ್ಸುಗಳು ಇವತ್ತು ಇಲ್ಲ. ಅದನ್ನೆಲ್ಲೋ ನಾವು ಆರ್ಚರಿ ಅಂತ ಈ ಒಲಿಂಪಿಕ್ ಟೈಮ್ನಲ್ಲಿ ಸ್ಪೋರ್ಟ್ಸ್ನಲ್ಲಿ ಅಲ್ಲಿ ಇಲ್ಲಿ ಉಪಯೋಗಿಸ್ಬೋದು. ಬಟ್ ಆ ದಿವ್ಯ ಮಂತ್ರದ ಪ್ರಭಾವವನ್ನು ಹೊಂದಿದಂತಹ ಆರ್ಷೇಯ ಕಾಲದ ಆ ದಿವ್ಯ ಅಸ್ತ್ರಗಳು ಇವತ್ತು ಆ ರೀತಿಯಲ್ಲಿರದೆ ಹೋದರೂ ಈ ಬಾಂಬುಗಳ ಸ್ವರೂಪದಲ್ಲಿ, ಗನ್ಗಳ ಸ್ವರೂಪದಲ್ಲಿ, ರೈಫಲ್ಗಳ ಸ್ವರೂಪದಲ್ಲಿ ಇರುವಂಥದ್ದೇ ಇವತ್ತಿನ ಧನಸ್ಸು. ಹಾಗಾಗಿ ಇದು ಬೆಂಕಿಯ ರಾಶಿ. ಇಂತಹ ಬೆಂಕಿಯ ರಾಶಿಗೆ ಯಜಮಾನನಾಗಿ ಜ್ಞಾನದ ತುತ್ತ ತುದಿಯ ಆ ಒಂದು ಅಮೃತ ಕಲಶವನ್ನು ಹೊತ್ತಿರುವಂಥ ಶುಭಗ್ರಹ ಗುರು ಇದರ ಯಜಮಾನನಾಗಿದ್ದಾನೆ. ಅಂತಹ ಜ್ಞಾನದ ಶಿಖೆಯನ್ನು ಹೊತ್ತಂತಹ ಗುರು ಯಜಮಾನನಾಗಿದ್ದರೂ ಈ ರಾಶಿಯವರಿಗೆ ಅನುಗ್ರಹದ ಒಂದು ದಿವ್ಯ ಈ ವರ್ಷ ಒದಗಿ ಬರಬಹುದೇ ಅಥವಾ ಯಾವುದೋ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ಅದು ಕೈ ತಪ್ಪಬಹುದೇ ಎನ್ನುವುದನ್ನು ವಿಚಾರಿಸೋದಾದರೆ, ಇವರಿಗೆ ಗುರು ಬಲ ಒದಗಿ ಬರ್ತಾ ಇದೆ. ಇವರ ರಾಶಿಯ ಯಜಮಾನ ಗುರು ನಮ್ಮನ್ನು ಕಾಪಾಡುವಂತಹ ವಿಚಾರದಲ್ಲಿ ದೇವತೆಗಳು ಕೈ ಬಿಡಬಹುದು, ದೇವರುಗಳು ಕೈ ಬಿಡಬಹುದು. ಮಾತೃ ಸ್ವರೂಪದ ಮಾತೃಕೆಯರು ನಮ್ಮನ್ನು ಕೈ ಬಿಡಬಹುದು. ಆದರೆ ಗುರು ಯಾವತ್ತೂ ತನ್ನ ಪ್ರೀತಿಯ ಶಿಷ್ಯನನ್ನು ಅಥವಾ ತನ್ನನ್ನು ನಂಬಿದಂತಹ ಜನರನ್ನು ಕೈ ಬಿಡೋದು ತುಂಬ ಅಪರೂಪ. ಆದರೆ ಈ ಗ್ರಹಗಳ ಸಂದರ್ಭ ಬಂದಾಗ ಏನಾಗುತ್ತೆ, ಕೆಲವು ವಿಚಾರಗಳಲ್ಲಿ ಹೊಂದಿರುವಂಥ ನೋಡಿ, ನಾವು ತಂದೆ ತಾಯಿಗಳು ಮಕ್ಕಳನ್ನು ಎಲ್ಲ ರೀತಿಯ ಅನುಗ್ರಹಗಳೊಂದಿಗೆ, ಎಲ್ಲ ರೀತಿಯ ಆ ಒಂದು ಅವರಿಗೆ ಬೇಕಾದಂತಹ ವಿಚಾರಗಳಲ್ಲಿ ಶಕ್ತಿಯನ್ನು ತುಂಬುವುದರ ಮೂಲಕವಾಗಿ ಎಲ್ಲವನ್ನೂ ಒದಗಿಸಿಕೊಡಬೇಕು ಅನ್ನುವುದಕ್ಕೆ ಆಸೆಯನ್ನು ಹೊಂದಿರುತ್ತಾರಾದರೂ ಅವರ ಕಿಸೆಯಲ್ಲಿ ಹಣ ಇರದೆ ಹೋದರೆ ಯಾವುದನ್ನೂ ಒದಗಿಸುವಂತಹ ಸ್ವರೂಪದಲ್ಲಿ ಅವರು ಎದ್ದು ನಿಲ್ಲಲು ಅಸಹಾಯಕತೆ ಒದಗಿ ಬರುತ್ತೆ. ಆಗ ಮಕ್ಕಳಿಗೆ ಏನನ್ನೂ ಮಾಡಿಕೊಡಬಹುದಾದಂತಹ ವಿಚಾರಕ್ಕೆ ಅವರಿಗೆ ಶೂನ್ಯತೆ ಆವರಿಸಬಹುದು. ಅಂತಹ ಶೂನ್ಯತೆ ಹಾಗಾದರೆ ಧನಸ್ಸು ರಾಶಿಯವರಿಗೆ ಆವರಿಸಿದೆಯೋ ಕೇಳಿದರೆ, ಈ ವರ್ಷ ಇವರಿಗೆ ಒಳಿತಿನ ಸ್ವರೂಪದಲ್ಲಿ, ಕಾಮಧೇನುವಿನ ಸ್ವರೂಪದಲ್ಲಿ ಗುರುವಿನ ಅನುಗ್ರಹ, ಗುರು ಬಲ ಒದಗಿ ಬರ್ತಾ ಇದೆ. ಯಾಕೆಂದರೆ ಬರುವ ಮೇ ಮಧ್ಯಭಾಗದಲ್ಲಿ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾ ಇದ್ದಾನೆ. ಮದುವೆ ಆಗಬೇಕಾದವರಿಗೂ, ಮದುವೆ ಆಗಿ ಯಾವುದೋ ಒಂದು ರೀತಿಯ ಮಿಸುಕಾಟಗಳ ಮೂಲಕವಾಗಿ ತೊಂದರೆಗಳನ್ನು ಎದುರಿಸುತ್ತಿರುವಂತಹ ದಂಪತಿಗಳಿಗೆ ಶಾಂತಿಯನ್ನು ಒದಗಿಸುವುದರ ಮೂಲಕವಾಗಿಯೂ ಎಲ್ಲ ರೀತಿಯ ಅನುಗ್ರಹವನ್ನು ಒದಗಿಸಲಿಕ್ಕೆ ಗುರು ತನ್ನದೇ ಆದಂತಹ ಶಕ್ತಿಯುತವಾದಂತಹ ಬಲವನ್ನು ಈ ರಾಶಿಯವರಿಗೆ, ತನ್ನದೇ ಯಜಮಾನತ್ವದ ಧನುರ್ರಾಶಿಯವರಿಗೆ ಒದಗಿಸಲು ಅವಕಾಶ ಮಾಡಿಕೊಡ್ತಾನೆ. ಹಾಗೆಯೇ ಈ ರಾಶಿಯವರ ಆರ್ಥಿಕ ಮನೆಯ ಯಜಮಾನನಾದಂತಹ ಶನೈಶ್ಚರ ಆರ್ಥಿಕತೆಯ ಎಲ್ಲ ಬಲವನ್ನು ತುಂಬುವುದರ ಮೂಲಕವಾಗಿ ಧೈರ್ಯವೇ ಸರ್ವತ್ರ ಸಾಧನ. ಯಾಕೆಂದರೆ ಇವತ್ತು ಹಣ ಇದ್ದರೆ, ಈಗ ನಾವು ಏನು ಹೇಳ್ತೇವೆ, ಹಣವೇ ದೊಡ್ಡಪ್ಪ. ಅಂದರೆ ನಾವು ಶ್ರೀಮಂತರ ಬಗೆಗಾಗಿ ಹೇಳುವಂಥದ್ದೇನು, ಶ್ರೀಮಂತರ ಮಾತು ಅಂತಿಮವಾಗಿ ಇದೇ ಸತ್ಯ ಅನ್ನುವಂಥದ್ದಾಗಿ ಹರಳಗಟ್ಟತ್ತೆ. ಇದು ಎಲ್ಲ ಸಂದರ್ಭದಲ್ಲೂ ಇದು ಸುಳ್ಳು. ಆದರೆ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನುವುದರ ಮೂಲಕವಾಗಿ ನಾವು ಅಂಥ ಒಂದು ಮಾತನ್ನು ರೂಢಿಯಲ್ಲಿ ತಂದುಕೊಡಿದ್ದೇವೆ. ಅಂದರೆ ಹಣ ಇದ್ದವರಿಗೆ ಒಂದು ಗೌರವ ಇರುತ್ತೆ, ಅವನೇ ದೊಡ್ಡಪ್ಪನಾಗ್ತಾನೆ. ದೊಡ್ಡಪ್ಪನಾಗಬೇಕಾದರೆ ಇತರ ವರ್ಚ್ಯೂಸ್, ಆ ಒಂದು ಗುಣಧರ್ಮಗಳು ಬೇಕು. ಅದರ ಆ ಮಾತಿನ ವಿಶ್ಲೇಷಣೆ ಆನಂತರ ಮಾಡೋಣ. ಆದರೆ ಹಣಕಾಸಿನ ವಿಚಾರದಲ್ಲಿ
ಒಳಿತುಗಳನ್ನು ತಂದಿಟ್ಟ ಈ 2.5 ವರ್ಷಗಳಿಂದ ಅನುಗ್ರಹ ತೋರಿದ ಶನೈಶ್ಚರ ಏನಾಗ್ತಾನೆ, ಕುಂಭರಾಶಿಯಿಂದ ಅವನು ಮೀನರಾಶಿಯನ್ನು ಪ್ರವೇಶಿಸ್ತಾನೆ, ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ವಿಶೇಷವಾದಂತಹ ಎಚ್ಚರಿಕೆಯನ್ನು ಹೊಂದಬೇಕಾದಂತಹ ಶನೈಶ್ಚರನೇ ಇವರ ಆರ್ಥಿಕ ಮನೆಯ ಯಜಮಾನನಾಗಿ, ಧೈರ್ಯದ ಮನೆಯ ಯಜಮಾನನಾಗಿ, ಆರ್ಥಿಕತೆಯ ದೌರ್ಬಲ್ಯ ಬಂದಾಗ ಧೈರ್ಯ ನಾವು ಏನು ಮಾಡ್ತೇವೆ, ಧೈರ್ಯ ನಮ್ಮಲ್ಲಿ ಕುಂದತ್ತೆ. ಹಾಗಾಗಿ ಧೈರ್ಯವನ್ನು ಕುಂದಿಸಿಕೊಳ್ಳಬಹುದಾದಂತಹ ಆರ್ಥಿಕ ಅಭಾವ ಥಟ್ಟಂತ ನಿರ್ಮಾಣವಾಗೋದಕ್ಕೆ ಈ ರಾಶಿಯವರಿಗೆ ಸಾಧ್ಯತೆ ಉಂಟು. ಅಷ್ಟೇ ಅಲ್ಲ, ಮಾತಿನ ಸಂದರ್ಭದ ಮೂಲಕ ವಾಕ್ಸ್ಥಾನದ ವಿಚಿತ್ರವಾದಂತಹ ಶಕ್ತಿಯನ್ನು, ಅದು ಸಕಾರಾತ್ಮಕವಾದ ಶಕ್ತಿಯೋ ಅಥವಾ ನಕಾರಾತ್ಮಕವಾದ ಶಕ್ತಿಯೋ ಅಂತ ಗಮನಿಸಿದರೆ, ನಕಾರಾತ್ಮಕವಾದ ಶಕ್ತಿಯನ್ನು ಕೊಟ್ಟು ಬಿಡಬಹುದಾದಂತಹ ದುಷ್ಟತನವನ್ನು ಶನೈಶ್ಚರ ಮಾಡೋದಕ್ಕೆ ಅವಕಾಶ ಇರುತ್ತೆ. ತನ್ಮೂಲಕವಾಗಿ ಬದುಕಿನ ಸಂದರ್ಭದ ಸುಖ ಸಮಾಧಾನಗಳನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳೋದಕ್ಕೆ ಈ ಧನುರಾಶಿಯವರು ಮುಂದಾಗಿ ಬಿಡಬಹುದಾದಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ಎಚ್ಚರ, ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ಯಾವುದೋ ಮಾತನ್ನಾಡಿ ದಕ್ಕಿಸಿ ಇವತ್ತು ನಾವು ಅನೇಕ ವಿಚಾರಗಳನ್ನು ಟಿ ವಿಯಲ್ಲಿ ಗಮನಿಸಿದಾಗ ಅನೇಕ ವರಿಷ್ಠರು ತಮ್ಮ ಮಾತುಗಳ ಮೂಲಕವಾಗಿ ಸಂಕಷ್ಟಗಳನ್ನು ತಂದುಕೊಳ್ಳುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅಂತಹ ಸಂಕಷ್ಟಗಳು ಬರೇ ನಾಯಕರುಗಳಿಗೆ ಮಾತ್ರ ಅಲ್ಲ, ಅವರ ಸೆಲೆಬ್ರಿಟಿಗಳ ನ್ಯೂಸ್ ಏನಾಗುತ್ತೆ ನಮಗೆ ಅದು ತಿಳಿಯಲ್ಪಡುತ್ತೆ. ಆದರೆ ನಮ್ಮ ರೀತಿಯ ಸಾಮಾನ್ಯ ಮನುಷ್ಯರಿಗೂ ಕೂಡ ನಮ್ಮ ಮಾತುಗಳು ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ನಿರ್ಮಾಣ ಮಾಡುವಂಥ ಸ್ಥಿತಿಗತಿಗಳನ್ನು ತಂದುಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರ ಇರಲಿ. ಅದೇ ರೀತಿಯಲ್ಲಿ ಈ ಒಂದು ಧನುಸ್ಸು ರಾಶಿಯವರಿಗೆ ಬುಧನ ಮೂಲಕವಾದಂತಹ ಗಟ್ಟಿತನ ಮೂಲ ಜಾತಕದಲ್ಲಿ ಒದಗಿ ಬಂದು ತತ್ಕಾಲದ ಸಂಬಂಧವಾಗಿ ಬೇಕಾದಂತಹ ನೆರವಿನ ಹಸ್ತ ಇದೆ ಅಂತಾದರೆ ಇಟ್ ಇಸ್ ಓಕೆ. ಅದರ್ವೈಸ್ ಏನಾಗುತ್ತೆ, ಕೇತು ಬೇಕಾಗಿರದಂತಹ ಒಂದು ಉಪದ್ವ್ಯಾಪವನ್ನು, ಭಾಗ್ಯವನ್ನು ತಿನ್ನುವಂತಹ ಕೆಟ್ಟ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಕೆಲಸದ ಸ್ಥಳದಲ್ಲೂ ಕೂಡ ಬಿಕ್ಕಟ್ಟುಗಳನ್ನು ನಿರ್ಮಾಣ ಮಾಡೋದಕ್ಕೆ, ಕೆಲವು ಅವ್ಯವಸ್ಥೆಗಳನ್ನು ಮಾಡೋದಕ್ಕೆ ಕೇತು ಸಮರ್ಥನಾಗಿ ಬಿಡಬಹುದು. ಹಾಗಾಗಿ ಭಾಗ್ಯವನ್ನು ತಿನ್ನುವಂತಹ ಕೇತು, ಆರ್ಥಿಕ ವಿಚಾರಗಳಲ್ಲಿಯೇ ಧಕ್ಕೆ ತರಬಹುದಾದಂತಹ ಶನೈಶ್ಚರ, ಧೈರ್ಯವನ್ನು ಕುಂದಿಸುವಂತಹ ಶನೈಶ್ಚರ, ಇವರೆಲ್ಲರ ನಡುವೆ ಕಂಗೊಳಿಸುವಂತಹ ಚಿನ್ನದ ಸ್ವರೂಪದಲ್ಲಿ ಹೊಳೆಯಬಹುದಾದವನು ಯಾರು ಅಂದರೆ ಈ ರಾಶಿಯ ಯಜಮಾನನಾದಂಥ ಗುರುವೇ. ಹಾಗಾಗಿ ಗುರು ಬಲವನ್ನು ಹೊಂದಿದ್ದಾನೆ. ಕೌಟುಂಬಿಕ ನೆಲೆಯಲ್ಲಿನ ಶಾಂತಿ ಸಮಾಧಾನಗಳನ್ನು, ಅಷ್ಟೇ ಅಲ್ಲ ಯಾವುದೋ ಒಂದು ನಿಗೂಢವಾದಂತಹ ವಿಚಾರಗಳತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸುವ ಮೂಲಕವಾಗಿ ಅಪಾರವಾದಂಥ ಪಾಂಡಿತ್ಯವನ್ನು ಹೊಂದಿ ಜಗತ್ತಿನಲ್ಲಿ ವಿದ್ವಾಂಸನಾಗಿ ಎದ್ದು ನಿಲ್ಲಬಹುದಾದಂತಹ ಗುರುತ್ವವನ್ನು ಪಡೆಯೋದಕ್ಕೆ ಈ ರಾಶಿಯವರಿಗೆ ಗುರು ಕಾರಣನಾಗ್ತಾನೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಬ್ಬ ವಿದ್ವಾಂಸನಿಗೆ ಬರೇ ಹುಟ್ಟಿದ ಊರಿನಲ್ಲಿ ಮಾತ್ರ ಅಲ್ಲ, ಇದ್ದ ಊರಿನಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಅವನಿಗೆ ಒಂದು ಅವನನ್ನು ರೆಕಗ್ನೈಸ್ ಮಾಡುವಂಥ, ಅವಳನ್ನು ರೆಕಗ್ನೈಸ್ ಮಾಡುವಂಥ ಸ್ಥಿತಿಗತಿಗಳು ಒದಗಿ ಬರಬಹುದು. ಅಂಥದ್ದಕ್ಕೆ ಒಂದು ಚಾನ್ಸ್ ಇವತ್ತಿರುತ್ತೆ. ನಾವು ಗಮನಿಸಬೇಕು, ಇವತ್ತು ನಾವು ನಡೆಯಬೇಕಾದಂತಹ ದಾರಿಯ ನಡುವೆ ಕೆಂಡಗಳು, ಮುಳ್ಳುಗಳು, ಕಲ್ಲುಗಳು ಇದ್ದರೂ ಕೂಡ ಕಷ್ಟಪಟ್ಟು ಈ ಒಂದು ಕಲ್ಲು ಮುಳ್ಳುಗಳ ಉರಿಯುವ ಕೆಂಡಗಳ ರಾಶಿಯ ಮೇಲೆ ನಾವು ಅಡಿಯಿಟ್ಟು ಮುನ್ನಡೆದರೆ ಆ ಜಗತ್ತು ನಮ್ಮನ್ನು ಸ್ವೀಕರಿಸಬಹುದಾದಂತಹ ವಿದ್ಯೆಯ ಮಹತ್ವ ಏನಿದೆ, ಮುಂಬರುವ ದಿನಗಳಲ್ಲಿ ಒಳಿತನ್ನು ನಿರ್ಮಾಣ ಮಾಡಿಕೊಡಬೇಕಾದಕ್ಕೆ ಬೇಕಾದಂತಹ ಒಂದು ಚಿಮ್ಮುವ ಹಲಗೆಯನ್ನು, ಸಕ್ಸಸ್ಸಿಗೆ ಬೇಕಾದಂಥದ್ದೇನು, ಒಂದು ಆ ಚಿಮ್ಮುವ ಹಲಗೆ ಇದ್ದರೆ, ಸ್ಪ್ರಿಂಗ್ ಟೇಬಲ್ ಇದ್ದರೆ ಅದರ ಮೇಲೆ ನಾವು ಜಿಗಿದ್ರೆ ಏನಾಗುತ್ತೆ, ಅದು ನಮ್ಮನ್ನು ಸುರಕ್ಷಿತವಾದಂಥ ಸ್ಥಳಕ್ಕೆ ಅದು ಜಿಗಿಸಬಹುದು. ಹಾಗಾಗಿ ಇವತ್ತಿನ ಕಷ್ಟಗಳೇ ನಾಳೆಯ ಒಳಿತುಗಳತ್ತ ನಮ್ಮನ್ನು ಜಿಗಿದು ನಿಲ್ಲಿಸಬಹುದಾದಂತಹ ಸತ್ವಯುತವಾದಂತಹ ಜ್ಞಾನದ ತುಂಬಿದ ಕೊಡವನ್ನು ನಮಗೆ ಒದಗಿಸುವಂತಹ ಔದಾರ್ಯವನ್ನು ಗುರುವಿನ ಮೂಲಕ ಧನಸ್ಸು ರಾಶಿಯವರು ಒದಗಿಸಿಕೊಡೋದಕ್ಕೆ, ರೂಪಿಸಿಕೊಡೋದಕ್ಕೆ ಸಾಧ್ಯವಾಗುವಂತಹ ಆ ಒಂದು ಸಕಾರಾತ್ಮಕ ವಿಚಾರವೂ ಕೂಡ ಇಲ್ಲಿ ಹರಳುಗಟ್ಟಿದೆ ಎನ್ನುವಂಥದ್ದನ್ನು ನೆನಪಿಡಬೇಕು. ಮಾತಿನಲ್ಲಿ ಎಚ್ಚರ, ಕೆಲಸದ ಸ್ಥಳದಲ್ಲಿನ ಎಚ್ಚರ, ಹಣಕಾಸಿನ ಬಗೆಗಾಗಿನ ಎಚ್ಚರ, ಧೈರ್ಯವನ್ನು ಕುಂದಿಸಿಕೊಂಡು ಒಂದು ಹೆಜ್ಜೆಯನ್ನು ಇಡಲಾರೆ ಧೈರ್ಯದಲ್ಲಿ ಮುನ್ನಡೆಯುತ್ತೇನೆ ಎನ್ನುವಂಥ ಆತ್ಮವಿಶ್ವಾಸದ
ಆತ್ಮವಿಶ್ವಾಸ ಜಾಸ್ತಿ ಆಗಬಾರ್ದು. ಓವರ್ ಕಾನ್ಫಿಡೆನ್ಸ್ ನಿಮ್ಮನ್ನು ಹಾಳು ಮಾಡುತ್ತೆ. ಆದರೆ ಆ ಆತ್ಮವಿಶ್ವಾಸದೊಂದಿಗೆ ಇಡುವಂಥ ಹೆಜ್ಜೆ ಖಂಡಿತವಾಗಿ ವಿಶೇಷವಾದಂಥ ಒಂದು ಒಳಿತಿನ ಸ್ವರೂಪದ, ಯಾಕೆಂತಂದರೆ ಕೆಲವು ಸಂದರ್ಭ ಏನಾಗುತ್ತೆ, ನಾವು 2 ಹೆಜ್ಜೆ ಹಿಂದಿಟ್ಟಾಗ ಮಾತ್ರ 10 ಹೆಜ್ಜೆಗಳನ್ನು ಮುಂದಿಡೋದಕ್ಕೆ ಬೇಕಾದಂಥ ಯಾವುದೋ ಒಂದು ಸುದೈವ ಅಲ್ಲಿ ತನ್ನದೇ ಆದಂಥ ಗೂಡನ್ನು ಒಂದು ಚಿನ್ನದ ಒಂದು ಸೋಪಾನದಂತೆ ಮಾಡೋದಕ್ಕೆ ಕಾಲವನ್ನು ಅದು ನಿರೀಕ್ಷಿಸ್ತಾ ಇರುತ್ತೆ. ಅದು ಸಾಧ್ಯವಾಗುತ್ತೆ. ಹಾಗಾಗಿ ತಾಳಿದವನು ಬಾಳಿಯಾನು ಅನ್ನುವಂಥ ವಿಚಾರವನ್ನು ವಿಶೇಷವಾಗಿ ಈ ಒಂದು ಧನಸ್ಸು ರಾಶಿಯವರು ಹೊಂದಿರಬೇಕು. ಯಾಕೆಂದರೆ ಧನಸ್ಸು ರಾಶಿಯವರಿಗೆ ಒಮ್ಮೊಮ್ಮೆ ಏನಾಗುತ್ತೆ, ಈ ಜ್ಞಾನದ ಸಂಬಂಧವಾಗಿ ಬುದ್ಧಿಗೇಡಿಗಳು ಜ್ಞಾನದ ಸಂಬಂಧವಾಗಿ ಥಟ್ಟನೆ ತಪ್ಪನ್ನು ಮಾಡುವಂಥ ಕೆಲಸ ಮಾಡದೇ ಹೋದರೂ ಕೂಡ ತನ್ನಲ್ಲಿರುವಂತಹ ಜ್ಞಾನದ ಒಂದು ಅಹಂಕಾರವೇ ಎಲ್ಲರನ್ನೂ ನಿರ್ಲಕ್ಷಿಸುವಂತಹ ದುಷ್ಟ ಒಂದು ವಿಚಾರಕ್ಕೆ ನಮ್ಮನ್ನು ಮುನ್ನುಗ್ಗಿಸಬಹುದು. ಈ ಜ್ಞಾನದಲ್ಲಿರುವಂಥದ್ದೇನು, ಹೌದು ನನಗೆ ಎಲ್ಲದರ ಬಗೆಗೂ ತಿಳಿದಿದೆ, ಆದರೆ ನಾನು ಜ್ಞಾನಿ ಎಂಬ ಕಾರಣಕ್ಕಾಗಿ ನನ್ನಲ್ಲಿ ಆವರಿಸುವಂಥ ಅಹಂಕಾರ ಏನಿದೆ ಅದು ಚಿಗುರು ಬಿಡಬಹುದಾದದ್ದಕ್ಕೆ ಅವಕಾಶವನ್ನು ಕೊಡದೇ ಹೋದಂತಹ ಒಂದು ಸ್ವರೂಪವನ್ನು ಪಡೆದುಕೊಳ್ಳಬೇಕಾಗಿದೆ. ಹಾಗಾಗಿ ಘಾತಕರಾಗಿ ಶನೈಶ್ಚರನಿದ್ದರೂ, ಘಾತಕನಾಗಿ ರಾಹು ಇದ್ದರೂ, ಘಾತಕನಾಗಿ ಕೇತುವಿದ್ದರೂ ಕೂಡ ಎಲ್ಲ ರೀತಿಯ ಒಂದು ಸಮತೋಲನವನ್ನು ಕೊಡಬೇಕಾದಂತಹ ತಕ್ಕಡಿಯಲ್ಲಿ ನಿಮ್ಮನ್ನು ಕೂರಿಸುವ ಒಂದು ವಿಶೇಷತೆ ಒದಗಿ ಬಂದಿರೋದ್ರಿಂದ ನಿಮ್ಮಲ್ಲಿ ಝಡಪಿಸಬಹುದಾದಂತಹ ಉರಿ ಅಗ್ನಿಯಾಸ್ತ್ರಗಳು ಇದ್ದರೂ, ಉರಿ ಅಗ್ನಿಯಾಸ್ತ್ರಗಳು ಅಂದ್ರೇನು, ನಾನು ಹೇಳಿದಂತೆ ಕೆಲವೊಂದು ಸಲ ಈ ನಮ್ಮ ಕತ್ತಿ ಕೊಡಲಿಗಳೇ ನಮ್ಮ ಆಯುಧಗಳಾಗಿರಬೇಕು ಅಂತಿಲ್ಲ. ನಮ್ಮ ವಿಚಾರಗಳು ಕೂಡ ಅದು ಒಳ್ಳೆಯ ರೀತಿಯ ಆಯುಧಗಳಾಗಬಹುದು, ಅಥವಾ ನಮ್ಮನ್ನು ಇನ್ನಿಲ್ಲದ ಕಾರಣದಿಂದ ನಾಶ ಮಾಡುವಂತಹ, ಯಾಕೆಂದರೆ ನಮ್ಮ ಜ್ಞಾನ ಅನ್ನುವಂಥ ಆಯುಧವನ್ನು ಸರಿಯಾಗಿ ಬಳಸದೆ ಹೋದರೆ ನಮ್ಮನ್ನೇ ಅದರಿಂದ ತಪ್ಪಿಸಿಕೊಳ್ಳುವಂಥ ವಿವೇಕವನ್ನು ಪ್ರದರ್ಶಿಸಿದಾಗ 2025 ಏನು ಮಾಡಬಹುದು ಅಂತಂದರೆ, ಯಾಕೆಂದರೆ ಮುಂದಿನ ವರ್ಷ ಪ್ರಾರಂಭವಾಗುವುದೇ ಗುರುವಾರದಿಂದಾಗಿರುವಂಥ ಸಂದರ್ಭ ಇದ್ದು, ಇದೇ ಧನಸ್ಸು ರಾಶಿಯವರಿಗೆ ಈ ವರ್ಷದ ತಾಳ್ಮೆಯೇ ಮುಂದೆ ಇವರನ್ನು ರಕ್ಷಿಸಬಹುದಾದ ಇನ್ನೊಂದು ಒಳಿತಿನ ಮಾರ್ಗಕ್ಕೆ ಬೇಕಾದಂತಹ ಚತುಷ್ಪಥವನ್ನು ನಿರ್ಮಿಸಿಕೊಡಬಹುದಾದಂತಹ ಸುಹಾಸಕರತೆಯನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಇವೆಲ್ಲವನ್ನು ಮನಗಂಡು ಅರಿತು ಈ ರೀತಿಯಲ್ಲಿ ಹೆಜ್ಜೆ ಇಟ್ಟರೆ ಖಂಡಿತವಾಗಿ 2025 ಒಂದು ಒಳಿತಿಗೆ ಬೇಕಾದಂತಹ ಒಂದು ದಿವ್ಯವನ್ನು ನಿರ್ಮಿಸಿಕೊಡೋದಕ್ಕೆ ಈ ರಾಶಿಯವರಿಗೆ ಅದು ತನ್ನದೇ ಆದಂತಹ ಸಹಾಯಸ್ಥವನ್ನು ಚಾಚುತ್ತೆ. ಇದನ್ನು ನಂಬಬೇಕು. ಹಾಗೂ 2 ಈ ಅಂಕೆಯನ್ನು ಶುಭ ಸಂಖ್ಯೆಯನ್ನಾಗಿ ಬಳಸಿಕೊಂಡಾಗ ಅನೇಕ ರೀತಿಯ ಒಳಿತುಗಳಿಗೆ ಧನಸ್ಸು ರಾಶಿಗೆ ಈ ನಂಬರ್ಗಳು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಈ ರಾಶಿಯವರು ವಿಶೇಷವಾಗಿ ರೆಡ್ ಆನಿಕ್ಸ್, ಕೆಂಪು ಆನಿಕ್ಸ್ಗೆ ತತ್ಸಂಬಂಧವಾದಂತಹ ಇದು ಸೆಮಿ ಪ್ರೆಷಿಯಸ್ ಸ್ಟೋನ್. ಇದಕ್ಕೆ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ವಿಶೇಷವಾಗಿ ಹೆಸರುಗಳನ್ನು ಹೇಳೋದು ಕಷ್ಟ. ಆದರೆ ರೆಡ್ ಆನಿಕ್ಸ್ ಅಂತ ಒಂದು ಹರಳು, ಅದನ್ನು ವಿಶೇಷವಾಗಿ ಧರಿಸುವುದರಿಂದ ಇದು ಕೊಡಬೇಕಾದಂತಹ ಒಂದು ವಿಚಾರ ಎಲ್ಲಿ ಒಳಿತಾಗಿ ಪರಿಣಮಿಸುತ್ತೆ ಅಂತಂದರೆ, ಸರ್ರನೆ ಒದಗುವಂತಹ ಯಾವುದು ದಿಕ್ಕೆ ತೋಚದೆ ಹೋದಂತಹ ಸಂದರ್ಭ ಬಂದಾಗ ಇದು ದಿಕ್ಕನ್ನು, ಇದೇ ನಿರ್ದಿಷ್ಟವಾದ ದಿಕ್ಕು ಎಂದು ಒಂದು ಕೈಮರ, ನಾವೇನು ಹೇಳ್ತೇವೆ ರಸ್ತೆಯಲ್ಲಿ ಈ ದಿಕ್ಕು ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಲ್ಲ, ಆ ರೀತಿಯ ಒಂದು ಮಾರ್ಗ ಸೂಚಿಯಾಗಿ ನಿಲ್ಲುವಂತಹ ದೈವತ್ವವನ್ನು ಮತ್ತು ಶಕ್ತಿಯನ್ನು ಕೊಡುವಂತಹ, ಆ ಸಂದರ್ಭದ ಕಷ್ಟಕೋಟಲೆಗಳಿಗೆ ನೆರವಾಗಿ ಬರುವಂತಹ, ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾದಂತಹ ಶಕ್ತಿಯನ್ನು ಒದಗಿಸುವಂಥ ಚೈತನ್ಯವಾಗಿ ನಿಲ್ಲುತ್ತೆ. ಇದನ್ನೆಲ್ಲ ಹೇಳ್ತಾ ಈ ವಿಚಾರದ ಬಗ್ಗಾಗಿ ಈ ವಿಶ್ಲೇಷಣೆಯನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.